ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಡಬಲ್ ಸ್ಟೆಪ್ಪಲ್ಲಿ ಡಬಲ್ ಆರ್ಚಿ ಡಬಲ್ ಸ್ಟೆಪ್ಪಲ್ಲಿ ಬರುತ್ತಲ್ಲ ಆ ಥರ ಡಿಸೈನು. ಇದೊಂದು ಮುಹೂರ್ತದ ಸ್ಯಾರಿ ಫ್ರೆಂಡ್ಸ್. ಸ್ವಲ್ಪ ಕಾಂಟೆಂಪ್ರರಿ ಸೈಡ್ ಹೋಗಿದೆ, ಅಂದರೆ ಫುಲ್ ಟ್ರೆಡಿಷ್ನಲ್ ಟೈಪ್ ಇಲ್ಲ, ಮುಹೂರ್ತಮ್ ಸ್ಯಾರಿ. ಸೊ ಡಿಫ್ರೆಂಟಾಗಿದೆ ಕಲರ್ ಕಾಂಬಿನೇಷನ್ನು. ಫಸ್ಟು ಯೆಲ್ಲೋಯಿಂದ ಸ್ಟಾರ್ಟ್ ಮಾಡೋಣ. ಸ್ಯಾರಿ ಬಾಡಿ ಕಲರು, ಪಲ್ಲು ಕಲರ್ ಬಂದು ಈ ಥರ ಸ್ಕೈ ಬ್ಲೂ ಕಲರೇ ಇದೆ. ಸೊ ಆ್ಯಸ್ ಯೂಶುವಲ್ 6 ಎಳೆ ಅಥವಾ 7 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿಟ್ಟು, ಬೇಸ್ ಲೈನ್ ಬೇಕಂದರೆ 6 ಎಳೆ ಹಾಕ್ಕೊಂಡ್ರು ನಡೆಯುತ್ತೆ. ನೀವು ಆರ್ಚಸ್ ಬೇಕಂದರೆ ತಿಕ್ನೆಸ್ಸು ಮತ್ತು ಸ್ಟಿಫ್ನೆಸ್ ಬೇಕಂದರೆ ಸ್ವಲ್ಪ ಬೇಕಂದರೆ 7 ಎಳೆ ದಾರನ ಯೂಸ್ ಮಾಡ್ಕೋಬೋದು. ಫಸ್ಟು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿಂದ 5 ಚೈನ್ ಹಾಕೋತೀನಿ. ಆ್ಯಕ್ಚುಲಿ ಇದು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಮಾಡ್ಕೋಬೋದು ಬೇಸ್ ಲೈನು, ಇಲ್ಲಾಂದರೆ 5 ಚೈನ್ ಕೂಡ ನಾವು ಮಾಡ್ಕೋಬೋದು. ನಾನಿಲ್ಲಿ 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನ್ ತುಂಬ ಈಸಿ ಇದೆ, ಅಂದರೆ ಬರೀ 5 ಚೈನ್ಸ್ನ ಹಾಕ್ಕೊಂಡು ಹೋಗಬೇಕಷ್ಟೆ. ಸೊ ಬೇಸ್ ಪೂರ್ತಿ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೈನ್ಸು ಸ್ವಲ್ಪ ಲೂಸಾಗೆ ಸ್ವಲ್ಪ ಬಿಗ್ ಸೈಜ್ ಹಾಕಬೇಡಿ ಫ್ರೆಂಡ್ಸ್, ಚಿಕ್ಕದಾಗೆ ಹಾಕಿ. ಆ ಕಡೆ 4 ಇರಬಾರ್ದು, ಈ ಕಡೆ 5 ಅಷ್ಟು ಗ್ಯಾಪ್ ಇರಬಾರ್ದು, ಅಷ್ಟು ಮಾಡ್ಕೊಂಡು ಹೋಗಿ. ತೀರಾ 5 ಅಂದರೆ ಸ್ವಲ್ಪ ಇದಾಗತ್ತೆ, 4 ಅಂದ್ರೂ ತುಂಬ ಹತ್ತಿರ ಆಗಿಬಿಡುತ್ತೆ, ಕಂಜಸ್ಟ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಬೀಡ್ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಬೀಡ್ ಯೂಸ್ ಮಾಡೋಂಗಿದ್ರೆ ನಾವು ಬೀಡ್ ಹಾಕೋಬೋದು. ಸೊ ನಾನು ಬೀಡ್ ಏನು ಯೂಸ್ ಮಾಡ್ತಾಯಿಲ್ಲ, ಸ್ಮಾಲ್ ಬೀಡ್ಸ್ ಬಿಟ್ಟರೆ. ಅದಕ್ಕೋಸ್ಕರ ಜಸ್ಟ್ ಪ್ಲೈನ್ 5 ಚೈನ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಕೂಡ ನಾನು ಇದೇ ಕಲರ್, ಸೇಮ್ ಕಲರಲ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸೊ 5 ಚೈನ್ ಇದೆ ಅಲ್ವಾ, ಏನು 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೊ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತು ಅಲ್ಲಿಂದ ಚೈನ್ಸ್ನ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಅಲ್ಲಿಂದ ನಾನಿಲ್ಲಿ 4 ಚೈನ್ಸ್ ಮತ್ತು 5 ಚೈನ್ಸ್ನೇ ಹಾಕ್ಕೊತಾ ಇದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡ. ಫಸ್ಟ್ 2 ಸತಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಹಾಕಿದೆ. ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡೆ, ಈ ರೀತಿ ಬರಬೇಕು. ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ ಅಲ್ವಾ, ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋತಾ ಇದ್ದೀನಿ. 2 ಟೈಮ್ಸ್ ದಾರ ಸುತ್ತಕೊಂಡು ಸೊ ನೆಕ್ಸ್ಟ್ 5 ಚೈನ್, ಒಟ್ಟು ಸ್ಟಾರ್ಟಿಂಗಿಂದ 3rd 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 4 ದಾರ ಇರುತ್ತಲ್ವ ಫ್ರೆಂಡ್ಸ್. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರ 1 ಮಾಡ್ಕೊಳ್ತೀನಿ, ಮತ್ತು ಇನ್ನೂ 2 ದಾರ 1 ಮಾಡ್ಕೊತೀನಿ. ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು 2 ಟೈಮ್ಸು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಮತ್ತು 2 ದಾರ 1, ಈ ರೀತಿ ಟ್ರಿಪಲ್ ಕ್ರೋಶೆನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನಾನಿಲ್ಲಿ. ಸೊ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಹೋಗಬೇಕು ಆಲ್ಮೋಸ್ಟ್. ಸೊ ಆ 5 ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ 12 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 12 to 13 ಮಾಡ್ಕೋಬೋದು ನೀವು ಇಲ್ಲಿ ಆರಾಮಾಗೆ. ಸೊ 12ರಿಂದ 13 ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 12 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ 12 ಕಂಬಗಳನ್ನ ಒಂದೇ ಲೆಂತಲ್ಲಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, 5 ಚೈನ್ ಹಾಕಿ ಲಾಕ್ ಮಾಡಿ, ಸೆಕೆಂಡ್ 5 ಚೈನಲ್ಲಿ 3rd 5 ಚೈನಲ್ಲಿ ನಾನು 12 ಟ್ರಿಪಲ್ ಕ್ರೋಶೆ ಮಾಡಿಕೊಂಡು 4th 5 ಚೈನ್ಗೆ ಲಾಕ್ ಮಾಡಿದೆ. ಅಲ್ಲಿಂದ ಒಂದು 2-3 ಚೈನ್ ಹಾಕಿ ಸಿಂಗಲ್ ಕ್ರೋಶೆಲ್ಲೇ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆಲ್ಲಿ ಲಾಕ್ ಮಾಡಿ ಮತ್ತು 5 ಚೈನ್ ಇರೋ ಕಡೆ 5 ಚೈನೇ ಮಾಡ್ಕೊಳ್ತೀನಿ. ಸೊ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಸೊ ಮತ್ತೆ ನೆಕ್ಸ್ಟ್ ಆರ್ಚ್ಗೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಮಾತ್ರ ಆ ಸಿಂಗಲ್ ಕ್ರೋಶೆಯಿಂದ ನಾನು ಸ್ಟಾರ್ಟ್ ಮಾಡಲಿಲ್ಲ, 5 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಈ ಥರ ಸಿಂಗಲ್ ಕ್ರೋಶೆಯಿಂದನೇ 2 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ಗೆ ಲಾಕ್ ಮಾಡ್ತೀನಿ. ಅಲ್ಲಿಂದ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಒಟ್ಟು ನಾರ್ಮಲ್ ಡಬಲ್ ಆರ್ಚ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ನಮಗೆ 3 ಸರ್ತಿ 5 ಚೈನ್ ಬಿಟ್ಟು ನಾವೆಲ್ಲ ಆರ್ಚ್ ಸ್ಟಾರ್ಟ್ ಮಾಡಿರ್ತೀವೋ, ಯಾವ 5 ಚೈನ್ಗೆ ಆರ್ಚ್ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಂದ 3 ಟೈಮ್ಸ್ 5 ಚೈನ್ನ ಬಿಟ್ಟು 4th 5 ಚೈನ್ಗೆ ನಾವು ನೆಕ್ಸ್ಟ್ ಆರ್ಚ್ನ ಮಾಡ್ತೀವಿ. ಸೊ ನೀವು ನೋಡ್ಬೋದು, ಈ ಸೆಕೆಂಡ್ ಆರ್ಚ್ ಬಂದು 4th, ಮತ್ತು 12 ಕಂಬ ಮಾಡಿ ಲಾಕ್ ಮಾಡಿ 2 ಚೈನ್ ಮಾಡಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿದ್ದೀನಿ. ಈ ಥರ ಆಗುತ್ತೆ. ಸೊ ನಾವು ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಆರ್ಚ್, ಅಲ್ಲಿಂದ 4th 5 ಚೈನ್ಗೆ ನಾನು ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ, ನಾರ್ಮಲ್ ಡಬಲ್ ಆರ್ಚ್ ಟೈಪು. ಸೊ ಇವಾಗ ನೆಕ್ಸ್ಟ್ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಏನು ಮಾಡ್ಕೊಂಡಿದ್ವೋ ಅದೇ ಥರ ಮಾಡ್ಕೊಂಡು ಹೋಗಬೇಕು ಫುಲ್ಲು. ಸೊ ಫಸ್ಟು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ.
ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ ಆಲ್ರೆಡಿ ಅಲ್ಲಿ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅದ್ರ ಒಳಗಡೆನೂ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ ಈ ರೀತಿ ಸಿಂಗಲ್ ಕ್ರೋಶೆನೇ ಮಾಡ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಇಲ್ಲಿ ಸಿಂಗಲ್ ಕ್ರೋಶೆಲಿ ಒಂದು ಲಾಕ್ ಮಾಡಬೇಕಿತ್ತು ಫ್ರೆಂಡ್ಸ್ ಬೇಸ್ ಲೈನ್ಗೆ. ಸೊ ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಡೈರೆಕ್ಟಾಗಿ 5 ಚೈನ್ ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ಮಾಡಿದ್ರೂ ನಡೆಯುತ್ತೆ, ಇಲ್ಲಾಂದ್ರೂ ಇದೇ ಥರ ಪರವಾಗಿಲ್ಲ. ಸೊ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ನೋಡಿ. ಫಸ್ಟ್ ಬೇಸ್ ಲೈನ್ಗೂ ಕಂಬದ ಮಧ್ಯ ಇದೆಯಲ್ಲ ಅಲ್ಲಿಗೆ ನಾವು ಹೋಲ್ಸಿಗೆ ಹಾಕ್ತಾಯಿಲ್ಲ ಫ್ರೆಂಡ್ಸ್, ನಾನು 2 ಕಂಬದ ಮಧ್ಯಕ್ಕೆ ಹಾಕ್ತೀನಿ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ ಬೇಸ್ ಲೈನ್ಗೂ ಕಂಬಕ್ಕೆ ಮಧ್ಯದಲ್ಲಿ ಪ್ಲೇಸ್ ಇದೆಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ, 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಇಲ್ಲಿ ನಾನು ಯಾವುದೇ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಯೂಸ್ ಮಾಡ್ತಾಯಿಲ್ಲ, ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಿಕ್ನೆಸ್ಗೋಸ್ಕರ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಲಾಸ್ಟ್ ನಂಬರ್ ಬೀಡ್ ಬರುತ್ತಲ್ಲ ಗೋಲ್ಡನ್ ಬೀಡು 2 mm ಬೀಡು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಒಂದು ಇನ್ಸರ್ಟ್ ಮಾಡೋಣ ಫ್ರೆಂಡ್ಸ್. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ನೆಕ್ಸ್ಟ್ 2 ಕಂಬದ ಮಧ್ಯೆ ಇರೋ ಗ್ಯಾಪ್, 1 ಕಂಬ ಬಿಟ್ಟು ಗ್ಯಾಪ್ ಇರುತ್ತಲ್ಲ ಅಲ್ಲೇ ನೀಡಲ್ನ ಹಾಕಿ ದಾರ ಅಂತಂದು ಈ 3 ದಾರ ಏನಿರುತ್ತೆ 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 1 ಕಂಬ ಬಿಟ್ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಈ 3 ದಾರ ಏನಿದೆ 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಈ ರೀತಿ ಪ್ರತಿ ಕಂಬದ ಮಧ್ಯದಲ್ಲಿ ಗ್ಯಾಪಲ್ಲೂ ಕೂಡ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ಸಿಂಗಲ್ ಕ್ರೋಶೆ ಕೂಡ ಹಾಕೋಬೋದು ಫ್ರೆಂಡ್ಸ್. ನಾನು ಇದರಲ್ಲಿ ಬರೀ ಈ ಥರ ಬೀಡ್ನೇನು ಅಂದರೆ ಸೆಕೆಂಡ್ ಡಬಲ್ ಲೇಯರ್ ಮಾಡ್ದಿರಾ ಜಸ್ಟ್ ಪ್ಲೇನ್ ಆರ್ಚ್ ಮಾಡಿ ತೋರಿಸಿದ್ದೀನಿ ಒಂದು ಸತಿ. ಸೊ ಈ ಫಸ್ಟ್ ಸ್ಟೆಪ್ಪಲ್ಲೂ ಡಬಲ್ ಆರ್ಚ್ ಬರುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲೂ ಡಬಲ್ ಆರ್ಚ್ ಬರುತ್ತೆ, ಆ ಥರ ಮಾಡಿ ತೋರಿಸಿದ್ದೀನಿ. ಸೊ ಇಲ್ಲಿ ಪ್ರತಿ ಕಂಬ ಆದ ತಕ್ಷಣ ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡ್, ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡ್, ಈ ಥರ ಮಾಡ್ಕೊಂಡು ಹೋಗಬೇಕು. ಸೊ ಆದಷ್ಟು ಫಿನಿಶಿಂಗ್ ಕೊಡೋಕ್ಕೆ ಟ್ರೈ ಮಾಡಿ. ಕಂಬ ಲೆಂತ್ ಒಂದೇ ಸಮ ಇದ್ದರೆ ಅಂದರೆ ಸೇಮ್ ಲೆಂತಲ್ಲಿ ಕಂಬಗಳನ್ನ ಹಾಕಿದರೆ ನೀವು ಆರ್ಚ್ ಇಷ್ಟು ನೀಟಾಗಿ ಬರುತ್ತೆ, ತುಂಬ ನೀಟಾಗಿ ಬರುತ್ತೆ. ಸೊ ಇಷ್ಟಾದಮೇಲೆ ನೋಡಿ ಸ್ಟಾರ್ಟಿಂಗು ಅಷ್ಟೇ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಿದ್ದೀವಿ ಅಲ್ವಾ 5 ಚೈನ್ ಒಳಗಡೆನೂ, ಇಲ್ಲಿ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಎಷ್ಟು ಪ್ಲೇಸ್ ಇದೆ ಅಷ್ಟು ಇಲ್ಲಿ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಸಿಂಗಲ್ ಕ್ರೋಶೆಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇಲ್ಲೂ ಕೂಡ ಫ್ರೆಂಡ್ಸ್ ನಾನು ಸಿಂಗಲ್ ಕ್ರೋಶೆಗಳನ್ನೇ ಮಾಡ್ಕೊಂಡು ಹೋಗ್ತೀನಿ, ಯಾಕಂದರೆ ಇದು ಕಾಣಿಸುತ್ತೆ ನಮಗೆ ಬಿಗ್ ಬೀಡ್ ಏನಾದರೂ ಯೂಸ್ ಮಾಡಬೇಕು ಅಂದರೆ ಇವಾಗಲಾದರೂ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನಾನು 2 ಯೆಲ್ಲೋ ಲೈನ್ ಏನಿದೆ ಸೊ ಆ 2 5 ಚೈನ್ಗೂ ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಈ ಕಲರಿಂದ ಕವರ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟಿಗೆ ನಮಗೆ ಇದು ಹಾಗೆ ಕಾಣಿಸುತ್ತೆ ಫ್ರೆಂಡ್ಸ್, ಅಂದರೆ ಕೆಳಗಡೆ ಬೇಸಲ್ಲಿ ಆರ್ಚ್ ಬರುತ್ತಲ್ಲ ನಮಗೆ ಅವಾಗ ಕಾಣಿಸುತ್ತೆ ಸೇಮ್ ಕಲರಲ್ಲಿ ಅಂದ್ಬಿಟ್ಟು ನಾನು ಈ ಕಲರಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಪಕ್ಕದ 2 ಚೈನ್ ಒಳಗಡೆನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಯಾಕಂದರೆ ಅದು ನಮಗೆ ಲಾಸ್ಟಲ್ಲಿ ಬೇಕಾಗುತ್ತೆ ಇವಾಗ ನೆಕ್ಸ್ಟ್ ಬೇಸ್ ಲೈನ್ ಹಾಕಬೇಕಾದ್ರೆ. ಸೊ ಆ 2 ಚೈನಲ್ಲಿ ಕೂಡ 1 ಚೈನ್ ಮಾಡ್ಕೊಂಡಿದ್ದೀನಿ, 1 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಬೇಸ್ ಲೈನು ಮತ್ತು ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಮತ್ತು ಬೀಡನ್ನ ಹಾಕ್ಕೊಂಡು ಹೋಗ್ತೀನಿ. ಒಂದು ಬೀಡು ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡು ಒಂದು ಹಾಫ್ ಡಬಲ್ ಕ್ರೋಶೆ, ಈ ರೀತಿ ಮಾಡ್ಕೊಂಡು ಹೋಗಬೇಕು. ಸೊ ಆದಷ್ಟು 11 ನಂಬರ್ ನೀಡಲ್ ತೊಗೊಳ್ಳಿ ಫ್ರೆಂಡ್ಸ್ ಈ ಬೀಡನ್ನ ಹಾಕುವಾಗ. ಸೊ ಇಲ್ಲಾಂದರೆ 10 ನಂಬರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ದೆನ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು ಸ್ವಲ್ಪ ಥ್ರೆಡ್ಸ್ ಎಲ್ಲ ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ 6 ಎಳೆ ದಾರನೇ ತೊಗೊಳ್ಳಿ ಮತ್ತು 11ನೇ ನಂಬರ್ ತೊಗೊಳ್ಳಿ, ಇಲ್ಲಾಂದರೆ ಈ ಬೀಡ್ ಹಾಕೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಬೀಡನ್ನ ಇನ್ಸರ್ಟ್ ಮಾಡಿ ಥ್ರೆಡ್ನ ನೀಡಲ್ ಮೇಲೆ ಒಂದು ಸರಿ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ ಪೂರ್ತಿ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮೇಲೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಾವೇನು ಆರ್ಚ್ ಆದಮೇಲೆ 2 ಚೈನ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, 2 ಚೈನ್ ಮಾಡಿರ್ತೀವಲ್ಲ ಅದ್ರ ಒಳಗಡೆನೂ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಇರೋ ಕಡೆ ಫುಲ್ಲು ಸಿಂಗಲ್ ಕ್ರೋಶೆ ಮಾಡಿ ಕವರ್ ಮಾಡಿದ್ದೀನಿ. ಈ ಥರ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ಸೆಕೆಂಡ್ ಸ್ಟೆಪ್ಪು ಮುಗೀತು ಇವಾಗ. ಅಂದರೆ ಫಸ್ಟ್ ಡಬಲ್ ಆರ್ಚಲ್ಲಿ
ಥರ್ಡ್ ಸ್ಟೆಪ್ ಮುಗೀತು. ಆ್ಯಕ್ಚುಲಿ ಬೇಸ್ ಬಿಟ್ಟು ಸೆಕೆಂಡ್ ಸ್ಟೆಪ್ ಮುಗೀತು. ನೆಕ್ಸ್ಟ್ ಯೆಲ್ಲೋ ಕಲರೇ ತೊಗೋತಾ ಇದ್ದೀವಿ. ಬೇಸ್ ಲೈನ್ ಏನು ತೊಗೊಂಡಿದ್ದೀವಿ ಅದೇ ಕಲರ್ ತೊಗೋತಾ ಇದ್ದೀನಿ. ಇವಾಗ ಇದನ್ನು ಫೋಲ್ಡ್ ಮಾಡಿಬಿಡೋಣ ಫ್ರೆಂಡ್ಸ್. ಅಂದರೆ ನಾವು ಫಸ್ಟ್ ಏನು ಡಬಲ್ ಆರ್ಚ್ ಹಾಕಿದ್ದೀವಿ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ. ಸೊ ನಾವು ಸೆಕೆಂಡ್ ಸಿಂಗಲ್ ಕ್ರೋಶೆಯಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಸೆಕೆಂಡ್ ಸಿಂಗಲ್ ಕ್ರೋಶೆ ಒಂದನ್ನು ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಸಿಂಗಲ್ ಕ್ರೋಶೆ ಇರುತ್ತಲ್ವಾ, ಆ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಈ ನಾಟ್ ಏನಿದೆ ಆ ನಾಟ್ ಹಿಂದೆ ಬರೋ ಥರ ಒಂದು ಲಾಕ್ ಮಾಡ್ಕೊಳ್ಳೋಣ. ಆ ನಾಟ್ ಹಿಂದೆ ಬರೋ ಥರ ಒಂದು ಲಾಕ್ ಮಾಡಿಕೊಂಡು ಅಲ್ಲೇ ಇನ್ನೂ ಒಂದು ಕೂಡ ಹಾಕೋತೀನಿ. ಸಿಂಗಲ್ ಕ್ರೋಶೆ ಏನು ಮಾಡಿದ್ದೀನಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ಸತಿ ಮಾಡ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಆರಾಮ್ಸಾಗಿ ಮಾಡ್ಕೊಳ್ಳಿ, ಟೈಟ್ ಮಾಡಿಬಿಡಿ, ಮುಂದೆಗಡೆ ಟೈಟ್ ಆಗಿಬಿಡತ್ತೆ. ಒಂದು ಸ್ವಲ್ಪ ಆರಾಮಾಗೆ ಮಾಡ್ಕೊಳ್ಳಿ, ಲೂಸಾಗೆ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಲೂಸು ಅಲ್ಲ, ಒಂದು ಸ್ವಲ್ಪ ಆರಾಮ್ಸಾಗಿ ಮಾಡ್ಕೊಳ್ಳಿ. ಸೊ 2 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಅಲ್ಲಿಂದ ಫ್ರೆಂಡ್ಸ್ ನಾನು ಇವಾಗ ಫಸ್ಟ್ ಮಾತ್ರ 5 ಚೈನ್ ಹಾಕ್ಕೋತಾ ಇದ್ದೀನಿ. ಸೊ ಫಸ್ಟ್ ಮಾತ್ರ 5 ಚೈನ್ ಯೂಸ್ ಮಾಡ್ತೀನಿ ಅಷ್ಟೇ. ಸೊ 5 ಚೈನ್ ಇರೋ ಕಡೆ 5 ಚೈನೇ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಕೌಂಟಿಂಗ್ಸ್ ಚೇಂಜ್ ಆಗುತ್ತೆ. ಸೊ ಫಸ್ಟ್ 5 ಚೈನ್ ಯೂಸ್ ಮಾಡ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ನೋಡಿ, ನೆಕ್ಸ್ಟ್ ಅಲ್ಲಿ ಬೇಸ್ ಲೈನ್ ಇದೆ ಅಲ್ವಾ ಫ್ರೆಂಡ್ಸ್, ಎಲ್ಲೋ ಬೇಸ್ ಲೈನ್ ಇದೆ ಅಲ್ವಾ, ನೋಡಿ ಸೆಕೆಂಡ್ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಬೇಸ್ ಲೈನಿಗೆ ನೋಡಿ, ಅಲ್ಲಿ ಬೇಸ್ ಲೈನ್ಗೆ ಬ್ಯಾಕ್ ಸೈಡಿಂದ ಫಸ್ಟು ಡಿಸೈನ್ನ ನಾವು ಬೆಂಡ್ ಮಾಡಿಬಿಟ್ಟಿದ್ದೀವಿ. ಸೊ ಆ ಬೇಸ್ ಲೈನಿಗೆ ನಾನು ಇವಾಗ ಲಾಕ್ ಮಾಡ್ಕೊತೀನಿ. ಬೇಸ್ ಲೈನ್ಗೆ ಇದನ್ನು ಲಾಕ್ ಮಾಡ್ಕೊತೀನಿ. ಬೇಸ್ ಲೈನಿಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಫ್ರೆಂಡ್ಸ್ ಅಲ್ಲಿಂದ ಸೊ ನಾವಿವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಎಲ್ಲಿ ಬಿಗ್ ಆರ್ಚ್ ಇದೆ ಅಲ್ಲಿ ನಮಗೆ 8 ಚೈನ್ ಹಾಕ್ಕೋಬೇಕಾಗತ್ತೆ. ಸೊ 8 ಚೈನ್ ಹಾಕೋತೀನಿ ನಾನಿಲ್ಲಿ. 8 ಚೈನ್ ಹಾಕ್ಕೊಂಡು ನೋಡಿ, 8 ಚೈನ್ ಇಡ್ಸಿದ್ರೆ 8, ಇಲ್ಲ 9 ಚೈನ್ ಇಡ್ಸಿದ್ರೆ 9. ಸೊ ಇದು ಏನಿದೆ ಫ್ರೆಂಡ್ಸ್, ಇಲ್ಲಿ ಪ್ಲೇಸ್ ಇದೆ ನೋಡಿ, ಆರ್ಚ್ ಆದಮೇಲೆ 2 ಚೈನ್ ಹಾಕಿದ್ದೀವಿ, 1 ಸಿಂಗಲ್ ಕ್ರೋಶೆ ಸ್ಕೈ ಬ್ಲೂ ಅಲ್ಲಿ ಮಾಡಿದ್ದೀನಿ ಅಲ್ವಾ, ಅಲ್ಲಿ ಪ್ಲೇಸ್ ಇರುತ್ತೆ ನೋಡಿ ಅಲ್ಲಿ. ಸೊ 2 ಕಡೆನೂ 5 ಚೈನ್ ಪಕ್ಕ ಈ ಥರ ಪ್ಲೇಸ್ ಇರುತ್ತೆ. ಸೊ ಅಲ್ಲಿಗೆ ನಾವು ಲಾಕ್ ಮಾಡ್ತೀನಿ. ಈಗ ಬೆಂಡ್ ಮಾಡಿಬಿಟ್ಟು ಫಸ್ಟ್ ಏನು ಡಬಲ್ ಆರ್ಚ್ ಇದೆ ಅದನ್ನು ಬೆಂಡ್ ಮಾಡಿಬಿಟ್ಟು ಆ 8 ಚೈನ್ನ, ಸೊ 8 ಚೈನ್ ಹಾಕೋತಾ ಇದ್ದೀನಿ. 8 ಚೈನ್ನ ನೋಡಿ ಕರೆಕ್ಟಾಗಿ ಆರಾಮ್ಸಾಗಿರಬೇಕು, ಇಲ್ಲ 9 ಚೈನ್ ಕೂಡ ನೀವು ಹಾಕೋಬೋದು. ಸೊ ಆರಾಮ್ಸಾಗಿ ನಿಮಗೆ ಲೆಂತ್ ಇರಬೇಕು, ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ ಬ್ಯಾಕ್ ಸೈಡಲ್ಲಿ. ಅಲ್ಲಿಗೆ ಲಾಕ್ ಮಾಡ್ತೀನಿ. ಸೊ ನಮಗೆ ಆರ್ಚ್ ಹೆಂಗಿದೆ ಮೇಲ್ಗಡೆ ಸೇಮ್ ಆರಾಮಾಗಿರಬೇಕು, ಲೂಸಾಗೆ ಸ್ವಲ್ಪ. ಸೊ ಟೈಟ್ ಮಾಡಿಬಿಟ್ರೆ ಸ್ವಲ್ಪ ರಿಂಕಲ್ ಬಂದುಬಿಡುತ್ತೆ ಫ್ರೆಂಡ್ಸ್ ಸ್ಯಾರಿ, ಅದಕ್ಕೋಸ್ಕರ ಅಲ್ಲಿಂದ 7 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಸ್ಟಾರ್ಟಿಂಗು 8 to 9 ಹಾಕ್ಕೊಳ್ಳಿ, ಎಷ್ಟು ಇಡ್ಸುತ್ತೋ ಅಷ್ಟು. ಒಬ್ಬೊಬ್ರು ಕೌಂಟಿಂಗ್ಸ್ ಒಂದೊಂದು ಥರ ಇರುತ್ತೆ. ಸೊ ಅದಾದಮೇಲೆ 7 ಹಾಕೋತಾ ಇದ್ದೀನಿ ನೋಡಿ. ನೆಕ್ಸ್ಟ್ 5 ಚೈನ್ ಒಳಗಡೆ, ನೆಕ್ಸ್ಟ್ 5 ಚೈನ್ ಪಕ್ಕದಲ್ಲಿರೋ ಆರ್ಚ್ ಪಕ್ಕದಲ್ಲಿರೋ ಈ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 2 ಚೈನ್ ಮಾಡಿಬಿಟ್ಟು ಆರ್ಚ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಆ ಗ್ಯಾಪ್ ಅದು. ಸೊ ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬ ಈಸಿ ಇದೆ. ನಾವು ಎಲ್ಲಿ ಲಾಕ್ ಮಾಡ್ಕೊಳ್ಳೋದು ಅಂತ ಸ್ಟಾರ್ಟಿಂಗ್ ನೋಡ್ಕೊಬಿಟ್ರೆ ನಿಮ್ಗೆ ಈಸಿ ಆಗೋಗುತ್ತೆ. ಮತ್ತು ಅಲ್ಲಿಂದ ನಾನು 8 ಚೈನ್ ಹಾಕೋತಾ ಇದ್ದೀನಿ. 8 or 9 ನಿಮ್ಗೆ ಎಷ್ಟು ಇಡ್ಸುತ್ತೆ ನೋಡಿ ಫ್ರೆಂಡ್ಸ್. 8 ಟೈಟ್ ಅನಿಸಿದ್ರೆ 9 ಹಾಕ್ಕೊಳ್ಳಿ ನೋಡಿ. ನೆಕ್ಸ್ಟ್ ಈ ಆರ್ಚ್ ಪೂರ್ತಿ ಆದಮೇಲೆ, ಕಂಪ್ಲೀಟ್ ಆದಮೇಲೆ ಈ 5 ಚೈನ್ ಪಕ್ಕ ಹೋಲ್ ಗ್ಯಾಪ್ಸ್ ಇರುತ್ತೆ ಅಲ್ವಾ. ಸೊ ಆರ್ಚ್ ಆದಮೇಲೆ 2 ಚೈನ್ ಮಾಡಿರ್ತೀವಲ್ಲ ಅಲ್ಲಿಗೆ ಬೇಸ್ ಲೈನ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿಂದ ಮತ್ತೆ 7 ಚೈನ್ ಹಾಕೋತೀನಿ. 7 ಚೈನ್ ಏನಕ್ಕೆ ಅಂದರೆ ಫ್ರೆಂಡ್ಸ್, ಇದು ನಾನು 5 ಚೈನ್ ಯೂಸ್ ಮಾಡಿದ್ದೀನಿ ಅಲ್ವಾ. 4 ಚೈನ್ ಯೂಸ್ ಮಾಡಿದ್ರೆ ಬೇಸ್ ಲೈನಲ್ಲಿ ನೀವು 6 ಸಾಕಾಗುತ್ತೆ. ಸೊ ನಾನಿಲ್ಲಿ 6 8 ಹಾಕೋಬೋದು. ನಾನಿಲ್ಲಿ 7 9 7 9 ಆ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲ 8 ಇಡ್ಸಿದ್ರೆ 8, ಇಲ್ಲ 9 ಇಡ್ಸಿದ್ರೆ 9 ಬಿಗ್ ಆರ್ಚ್ ಕೆಳಗಡೆ. ಸೊ ಆ ಥರ ಮಾಡ್ಕೊಂಡು ಹೋಗಿ ಅದ್ರ ಪಕ್ಕ ನಮಗೆಲ್ಲಿ 5 ಚೈನ್ದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ 5 ಟೈಮ್ಸು ನೋಡಿ. ಅಲ್ಲಿ ಮಾತ್ರ ನಾನು 7 ಚೈನ್ ಹಾಕ್ಕೊಂಡಿದ್ದೀನಿ ಬೇಸ್ ಲೈನಲ್ಲಿ. ಸೊ ಈ ಥರ ಹಾಕ್ಕೊಂಡು ಹೋಗಬೇಕು. ನಮಗೆ ಡಬಲ್ ಆರ್ಚ್ ಕೆಳಗಡೆ ಈ ಥರ ಬೇಸ್ ಲೈನ್ ಅಗೇನ್ ಬರಬೇಕು. ಸೊ ಫ್ರಂಟ್ ಸೈಡ್ 1 ಡಬಲ್ ಆರ್ಚು, ಬ್ಯಾಕ್ ಸೈಡ್ 1 ಡಬಲ್ ಆರ್ಚ್ ಬರುತ್ತಲ್ವ. ಸೊ ಅದಕ್ಕೋಸ್ಕರ ಈ ಥರ ಬೇಸ್ ಲೈನ್ನ ರೆಡಿ ಮಾಡ್ಕೋಬೇಕು ನೋಡಿ. ಈ ಥರ ಆರಾಮ್ಸಾಗಿರಬೇಕು, ಟೈಟ್ ಮಾತ್ರ ಇರಬಾರ್ದು. ಸೊ ಒಂದರಲ್ಲಿ ಆರ್ಚ್ ಬರುತ್ತೆ ನಮಗೆ, ಒಂದರಲ್ಲಿ ಪಕ್ಕದಲ್ಲಿ ಕುಚ್ಚು ಬರುತ್ತೆ. ಆ ಥರ ನಾವು ಬೇಸ್ ಲೈನ್ನ ಹಾಕ್ಕೊಂಡು ಹೋಗೋದು. ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾವು ಬೇಸ್ ಲೈನ್ ತೊಗೊಂಡಿದ್ವಿ ಅದೇ ಕಲರ್ ತೊಗೋಬೇಕು. ಅದ್ರ ನೆಕ್ಸ್ಟ್ ಕಲರ್ ಇವಾಗ ನಾನು ತೊಗೋತಾ ಇದ್ದೀನಿ. ಸೊ ನೆಕ್ಸ್ಟ್ ಕಲರ್ನ ಫಸ್ಟ್ ಹಾಕ್ಕೊಳ್ಳೋಣ. ಇವಾಗ ನೋಡಿ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದನೇ
ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಹಿಂದೆ ಬರೋ ಥರ ಅಲ್ಲೇ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ನಾಟ್ ಹಿಂದೆ ಬರೋ ಥರ ಒಂದು ಲಾಕ್ ಮಾಡ್ಕೊಳ್ಳೋಣ. ನಾಟ್ ಹಿಂದೆ ಬರಬೇಕು. ಸೊ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ಎಲ್ಲ ನಾಟ್ಸು ಥ್ರೆಡ್ಸು ಎಲ್ಲನೂ ಫೈನಲಾಗಿ ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡಿಬಿಟ್ಟು ನೀಟಾಗಿ ಟ್ರಿಮ್ ಮಾಡಿಬಿಡಿ, ಸ್ಟಿಕ್ ಮಾಡಿಬಿಟ್ಟು. ಸೊ ಅಲ್ಲಿ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಚೈನ್ಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಸೊ ಫಸ್ಟು 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ನೆಕ್ಸ್ಟ್ 8 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. 8 or 9 ಚೈನು. ಸೊ ನಿಮಗೆ ಕರೆಕ್ಟಾಗಿದ್ದರೆ 8 ಚೈನ್ ಹಾಕ್ಕೊಳ್ಳಿ, ಟೈಟ್ ಅನಿಸಿದ್ರೆ 9 ಚೈನ್ ಹಾಕೋಬೇಕು. ಅಲ್ಲಿ ಕೆಳಗಡೆ ಬೇಸ್ ಲೈನ್ ಮಾತ್ರ ಟೈಟ್ ಮಾಡಬಾರ್ದು ಫ್ರೆಂಡ್ಸ್. ಫ್ರಂಟ್ ಸೈಡ್ ನೀವು ಎಷ್ಟು ಫಿನಿಶಿಂಗ್ ಕೊಡ್ತೀರೋ ಬೇಸ್ ಲೈನ್ ಟೈಟ್ ಇದ್ದರೆ ಅದು ಎಲ್ಲ ರಿಂಕಲ್ಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ 4 ಚೈನ್ ಹಾಕಿ ನೆಕ್ಸ್ಟ್ 8 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ, ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಈ ಥರ 2 ಸತಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ನೋಡಿ ಇವಾಗ ನೆಕ್ಸ್ಟ್ 7 ಚೈನ್ ಒಳಗಡೆ ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ನೆಕ್ಸ್ಟ್ 7 ಚೈನ್ ಏನಿದೆ ಅಲ್ಲಿಗೆ ನೀಡಲ್ನ ಹಾಕೋತೀನಿ ಇವಾಗ. ಸೊ ನೀಡಲ್ನ ಹಾಕ್ಕೊಂಡು ದಾರನ ತೊಗೊಂಬಂದು ಇವಾಗ 4 ದಾರ ಇರುತ್ತಲ್ಲ, ಫಸ್ಟ್ 2 ದಾರ 1 ಮಾಡ್ತೀನಿ, ಮತ್ತೆ 2 ದಾರನ 1 ಮಾಡ್ಕೋತೀನಿ, ಮತ್ತೆ 2 ದಾರನ 1 ಮಾಡ್ಕೊಳ್ತೀನಿ. ಸೊ ಈ ರೀತಿ ಟ್ರಿಪಲ್ ಕ್ರೋಶೆನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಮಗೇನು ಇಲ್ಲಿ 7 ಚೈನ್ ಇದೆ ಅಲ್ಲಿ ಪೂರ್ತಿ ಟ್ರಿಪಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ನಾನಿಲ್ಲಿ 15 ಟ್ರಿಪಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಎಲ್ಲೋ ನಾವು ಟ್ರಿಪಲ್ ಕ್ರೋಶೆ 12 ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೆ, ಇಲ್ಲಿ 15 ಮಾಡ್ಕೋತಾ ಇದ್ದೀನಿ. 15 ಇಡ್ಸಿದ್ರೆ 15 ಮಾಡಿ, ಇಲ್ಲ ಸೊ 16 ಆದ್ರೂ ನಡೆಯುತ್ತೆ. ಸೊ 15 ಆದರೂ ಕರೆಕ್ಟಾಗಿ ಇಡಿಸುತ್ತೆ ಫ್ರೆಂಡ್ಸ್. ನಾನಿಲ್ಲಿ 15 ಕಂಬ ಮಾಡ್ಕೊಳ್ತಾ ಇದ್ದೀನಿ. 15 ಟ್ರಿಪಲ್ ಕ್ರೋಶೆ. ಫಸ್ಟು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1, 2 ದಾರ 1 ಈ ರೀತಿ ಟ್ರಿಪಲ್ ಕ್ರೋಶೆನ 15 ಟ್ರಿಪಲ್ ಕ್ರೋಶೆನ ಮಾಡ್ಕೊತೀನಿ. ಸೊ 15 ಕಂಬಗಳನ್ನ ಮಾಡಿಕೊಂಡು 15 ಕಂಬಗಳನ್ನ ಮಾಡಿಕೊಂಡು ಲಾಸ್ಟ್ ಒನ್ನು ನೆಕ್ಸ್ಟ್ 8 ಚೈನ್ ಇರುತ್ತಲ್ವ ಫ್ರೆಂಡ್ಸ್. ನೆಕ್ಸ್ಟು ಸೊ ಇಲ್ಲಿ 7 ಚೈನ್ ಹಾಕಿದ್ದೆ ನಾನು, 8 ಚೈನ್ ಇದೆ ಅಲ್ವಾ, 8 or 9 ಚೈನು ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾನಿಲ್ಲಿ 5 ಚೈನ್ ಹಾಕೋತೀನಿ ಫ್ರೆಂಡ್ಸ್. 8 ಚೈನ್ ಹಾಕಿದರೆ 4 ಹಾಕ್ಕೊಳ್ಳಿ, 9 ಚೈನ್ ಹಾಕಿದರೆ 5 ಹಾಕ್ಕೊಳ್ಳಿ. ಆ ಥರ ನೀವು ಕರೆಕ್ಟಾಗೆ ನೋಡ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ 5 ಚೈನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಯಾಕಂದರೆ ಕಂಜೆಸ್ಟ್ ಆಗಬಾರ್ದು, ನನಗೆ ಫ್ರಂಟಲ್ಲಿ ಸಾರಿ ರಿಂಕಲ್ಸ್ ಬರಬಾರ್ದು. ಇಲ್ಲಿ ಲೂಸ್ ಇದ್ರೂ ಪರವಾಗಿಲ್ಲ, ಫ್ರಂಟಲ್ಲಿ ಅದೇ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ನೀಟಾಗಿರಬೇಕು, ರಿಂಕಲ್ಸ್ ಬರಬಾರ್ದು. ಅದಕ್ಕೋಸ್ಕರ ಅಲ್ಲಿಂದ ಮತ್ತೆ ನೆಕ್ಸ್ಟ್ 7 ಚೈನ್ ಒಳಗಡೆ ನಾನು ಮತ್ತೆ ಟ್ರಿಪಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ತೀನಿ. 5 ಚೈನ್ ಏನು ಲಾಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊಳ್ಳೋದು. ನೋಡಿ ಆರ್ಚ್ ಈ ರೀತಿ ಬರುತ್ತೆ. ಅದನ್ನು ನೆಕ್ಸ್ಟ್ ಲಾಕ್ ಮಾಡಿದ್ದೀನಿ, 5 ಚೈನ್ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ 5 ಚೈನ್ ಲಾಕ್ ಆಗಿದ ತಕ್ಷಣ ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವೇನು ಇದು ಈ ಸ್ಟೆಪ್ ತುಂಬ ಈಸಿ ಫ್ರೆಂಡ್ಸ್. ಜಸ್ಟ್ ನಾವು 15 ಕಂಬಗಳನ್ನ ಮಾಡ್ಕೊಳ್ಳೋದು, ನೆಕ್ಸ್ಟ್ 8 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಕಂಬಗಳು ಫಿನಿಶ್ ಆದ ತಕ್ಷಣ ಅಲ್ಲಿ ಲಾಕ್ ಮಾಡಿದ್ದೀನಿ, ಮತ್ತು ಅಲ್ಲಿಂದ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಈಸಿ ಇದೆ. ಜಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಲಾಕ್ ಮಾಡಿ 5 ಚೈನ್ ಮಾಡಿ ಲಾಕ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಈ ರೀತಿ ಕಾಣಿಸ್ತಾ ಇದೆ. ಇದು ಪ್ರೆಸ್ ಮಾಡಿದ್ಮೇಲೆ ಫ್ರಂಟ್ ಆರ್ಚ್ ಪ್ರೆಸ್ ಆದಮೇಲೆ ಜಸ್ಟ್ ನಮಗೆ ಇಷ್ಟು ಆರ್ಚ್ ಮಾತ್ರ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಹಾಕಿದ್ರೆ ಇನ್ನೂ ನೀಟಾಗಿ ನಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಸೊ ಇದು ಸೆಕೆಂಡ್ ಪಾರ್ಟಲ್ಲಿ ಫಸ್ಟ್ ಸ್ಟೆಪ್ ಆರ್ಚ್ ಆಯ್ತಲ್ವ. ಇವಾಗ ನೆಕ್ಸ್ಟ್ ಸ್ಟೆಪ್ ಆರ್ಚ್ ಫೈನಲ್ ಸ್ಟೆಪ್ ಇದು. ಸೊ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ 2 ಕಲರ್ ಇರೋದ್ರಿಂದ ಸೊ 2 ಕಲರಲ್ಲೇ ಅದೊಂದು ಇದೊಂದು ಆ ಥರ ಕಲರ್ ತೊಗೊಂಡಿದ್ದೀನಿ. ಸೊ ನೋಡಿ ಇದು ಆರ್ಚ್ ಪಕ್ಕದಲ್ಲಿ ನಾವು ಏನು 5 ಚೈನ್ ಹಾಕಿದ್ವಿ ಅಲ್ಲಿ ಸಿಂಗಲ್ ಕ್ರೋಶೆಗೆ ನಾನು ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಲಾಕ್ ಮಾಡಿಕೊಂಡೆ ನೋಡಿ, ಅದ್ರ ಒಳಗಡೆನೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಕುಚ್ಚು ಇಲ್ಲಿಗೆ ಬರುತ್ತೆ ಫ್ರೆಂಡ್ಸ್, ಇದ್ರ ಒಳಗಡೆ ನಾನು ಕುಚ್ಚು ಕಟ್ಕೊಳ್ಳೋದು. ಸೊ ನೋಡಿ ಇಲ್ಲಿ ಏನು ನಾವು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀವಲ್ವ, ಈ 5 ಚೈನ್ ಒಳಗಡೆ ಅಲ್ಲೇ ನಾವು ಕುಚ್ಚು ಕಟ್ಕೊಳ್ಳೋದು ಲಾಸ್ಟಲ್ಲಿ. ಸೊ ಅಲ್ಲಿಂದ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇವಾಗ ಆರ್ಚ್ ಮೇಲಿರೋ ಹೋಲ್ ಗ್ಯಾಪ್ಸ್ ಇದೆ ನೋಡಿ, ಹೋಲ್ ಗ್ಯಾಪ್ಸ್ಗೆ ನೀಡಲ್ ಮೇಲೆ 1 ಸತಿ ದಾರ ಸುತ್ಕೋಬೇಕು. 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿಂದ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಡೈರೆಕ್ಟಾಗೆ
ಹೋಲ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶೆ ಮಾಡಿ ಇದೇ ಬೀಡ್ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಇರೋ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಬೇಸಲ್ಲಿ ಎಲ್ಲೋ ಆರ್ಚ್ ಮಾಡಿದ್ವಲ್ಲ ಫ್ರೆಂಡ್ಸ್, ಅಲ್ಲಿಗೆ ನಾವು ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ, ಅದು ಕಂಬಗಳ ಮಧ್ಯ. ಇಲ್ಲಿ ನಾನು ಫುಲ್ ಡಬಲ್ ಕ್ರೋಶೆನೇ ಹಾಕ್ಕೋತಾ ಇದ್ದೀನಿ, ಅದು ಕಂಬ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ ಅಲ್ಲಿಗೆ. ಸ್ವಲ್ಪ ಲೆಂತ್ ಬರಬೇಕು ನಿಮಗೆ, ಅಂದರೆ ಫ್ರಂಟ್ ಸೈಡಿಂದ ನಮಗೆ ಬ್ಯಾಕ್ ಸೈಡ್ ಇರೋ ಆರ್ಚ್ ಕಾಣಿಸ್ಬೇಕಲ್ವ, ಅದಕ್ಕೆ ಇದು ಸ್ವಲ್ಪ ಲೆಂತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಹಾಕಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಮತ್ತು ಆಲ್ಮೋಸ್ಟ್ ಇದನ್ನು ಸೇಮ್ ಲೆಂತಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಒಂಚೂರು ಒಂದು ಕಂಬ ಹೆಚ್ಚು ಕಮ್ಮಿ ಆದ್ರೂ ನೀಟಾಗಿ ಗೊತ್ತಾಗುತ್ತೆ ಅದು ಸ್ವಲ್ಪ ಇದಾಗಿದೆ ಅಂತ. ಲೆಂತ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ನೋಡಿಕೊಂಡು ಕರೆಕ್ಟ್ ಸೇಮ್ ಲೆಂತಲ್ಲಿ ಆಲ್ಮೋಸ್ಟ್ ಟ್ರೈ ಮಾಡಿ. ಒಂದೇ ಲೆಂತಲ್ಲಿ ಡಬಲ್ ಕ್ರೋಶೆನೂ ಒಂದು ಬೀಡ್, ಡಬಲ್ ಕ್ರೋಶೆ ಒಂದು ಬೀಡು. ನಾವೇನು ಕಂಬಗಳು 15 ಕಂಬ ಹಾಕಿದ್ದೀವಿ ಫ್ರೆಂಡ್ಸ್, ಪ್ರತಿ ಕಂಬದ ಮೇಲೂ ಒಂದು ಬೀಡನ್ನ ಹಾಕಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗಬೇಕು. ನಾನು ಹೇಳಿದ್ನಲ್ವ, ಈ ಬೀಡನ್ನ ಇನ್ಸರ್ಟ್ ಮಾಡಬೇಕು ಅಂದರೆ 11 ನಂಬರ್ ಕ್ರೋಶೆ ನೀಡಲ್ ತೊಗೊಳ್ಳಿ, ಇನ್ ಕೇಸ್ ನಿಮ್ಮ ಹತ್ರ ಇದ್ದಲ್ಲಿ. ಸೊ 11 ನಂಬರಲ್ಲಿ ಹಾಕಿ, ಇಲ್ಲಾಂದರೆ ಥ್ರೆಡ್ ಒಂದೊಂದು ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ 6 ಎಳೆ ದಾರ ತೊಗೊಂಡೆ ಹಾಕಿ, ನಾನಿಲ್ಲಿ 7 ಎಳೆ ತೊಗೊಂಡಿದ್ದೀನಿ. ಸೊ ಒಂದೊಂದು ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ, ಹುಷಾರಾಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡನ್ನ ಕಂಪ್ಲೀಟ್ ಮಾಡ್ಕೋತೀನಿ 15 ಕಂಬಕ್ಕೂ. ನಾನು ನೋಡಿ ಪೂರ್ತಿ 15 ಕಂಬಕ್ಕೆ ಈ ಥರ ಹಾಕ್ಕೊಂಡು ಹೋಗಿದ್ದೀನಿ. ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ 5 ಚೈನ್ ಇರುತ್ತೆ ಅಲ್ವಾ, ಇಲ್ಲಿಗೆ 5 ಚೈನ್ ಇರೋ ಕಡೆ ನಾನು ಈ ಥರ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಬಿಡ್ತೀನಿ. ಸೊ ಅಥವಾ 5 ಚೈನ್ ಇರೋ ಕಡೆ 5 ಚೈನ್ ಮಾಡಿದ್ರೂ ನಡೆಯುತ್ತೆ, ಇಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಮಾಡಿದ್ರೂ ನಡೆಯುತ್ತೆ. ನೋಡಿ ಫಸ್ಟ್ ಆರ್ಚ್ನ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ ನಮಗೆ. ಇಲ್ಲಿ 5 ಚೈನ್ ಇರೋ ಕಡೆ ನೋಡಿ 3 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 3 ಸತಿ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನೆಕ್ಸ್ಟ್ ಆರ್ಚ್ ಫಸ್ಟ್ ಹೋಲ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೋತೀನಿ. ನಾವಿಲ್ಲಿ ಏನು 3 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಅಲ್ಲೇ ನಾವು ಕುಚ್ಚು ಕಟ್ಕೊಳ್ಳೋದು. ಸೊ ಫಸ್ಟ್ ಆರ್ಚ್ ಎಂಡಾಗಿ 3 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ ಫ್ರೆಂಡ್ಸ್ 5 ಚೈನ್ಗೆ, ಅಲ್ಲೇ ನಮಗೆ ಕುಚ್ಚು ಬರುತ್ತೆ. ಸೊ ಇಲ್ಲ ಬೇಸ್ ಲೈನು ತೊಗೊಂಡು ನೀವು ಕುಚ್ಚು ಕಟ್ಟರು ನಡೆಯುತ್ತೆ, ಇಲ್ಲ ಆ ಸೆಂಟ್ರ್ ಗ್ಯಾಪಲ್ಲಿ ತೊಗೊಂಡು ಕುಚ್ಚು ಕಟ್ಟಿದ್ರೂ ನಡೆಯುತ್ತೆ. ಸೊ ಒಂದು ಕಂಬ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಇನ್ನೂ ಒಂದು ಕಂಬ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ. ಅಗೇನ್ ಬೀಡನ್ನ ಹಾಕಬೇಕು, ಬೀಡನ್ನ ಹಾಕಿ ಈ ರೀತಿ ಕಂಬ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಸೇಮ್ ಲೆಂತಲ್ಲಿ ಮಾಡಿದ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ, ನಿಮಗೆ ಆರ್ಚ್ ಕರೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಮಾಡ್ಕೊಂಡು ನೋಡಿ 3 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಲಾಕ್ 1 ಸತಿ, ಇನ್ನೆರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೆಕ್ಸ್ಟ್ ಆರ್ಚಿಗೆ ಒಂದು ಕಂಬ ಒಂದು ಬೀಡು ಹಾಕ್ಕೊಂಡು ಹೋಗೋದು. ಡಬಲ್ ಕ್ರೋಶೆ ಯೂಸ್ ಮಾಡಿದ್ದೀನಿ. ಫಸ್ಟ್ ಆರ್ಚಿಗೆ ಹಾಫ್ ಡಬಲ್ ಕ್ರೋಶೆ, ಸೆಕೆಂಡ್ ಆರ್ಚಿಗೆ ಫುಲ್ ಡಬಲ್ ಕ್ರೋಶೆ. ನೋಡಿ ಈ ಥರ 5 ಚೈನ್ ಗ್ಯಾಪಲ್ಲಿ ನೋಡಿ ಜಸ್ಟ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ಲ, ಅಲ್ಲೇ ನಿಮಗೆ ಕುಚ್ಚು ಬರುತ್ತೆ. ಸಿಂಗಲ್ ಕ್ರೋಶೆ ಎಲ್ಲೆಲ್ಲಿ ಮಾಡಿದ್ದೆ ಯೆಲ್ಲೋ ಕಲರಲ್ಲಿ ಅಲ್ಲಿ ನಿಮಗೆ ಕುಚ್ಚು ಮಾಡಿಕೊಂಡ್ರೆ ಆಯಿತು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಕುಚ್ಚು ಕಟ್ಬಿಟ್ಟು ನೋಡಿ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ, ಈ ರೀತಿ ಕಾಣಿಸುತ್ತೆ. ನಾನು ಯಾವುದೇ ಬಿಗ್ ಬೀಡ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಬಿಗ್ ಬೀಡ್ ಯೂಸ್ ಮಾಡಿದ್ರೆ ಇನ್ನೂ ಲುಕ್ಕಾಗಿ ಅನಿಸೋದು. ಜಸ್ಟ್ ಕಸ್ಟಮರ್ ಬಿಗ್ ಬೀಡ್ ಬೇಡ ಅಂದಿದ್ದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಸೊ ನೋಡಿ ಆರ್ಚ್ ಕೆಳಗಡೆ ಈ ರೀತಿ ಕುಚ್ಚು ಕಟ್ಟಿದ್ದೀನಿ, 127 ದಾರ ಸುತ್ತಕೊಂಡು ನಾನಿಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿದ್ನಲ್ಲ ಅಲ್ಲೇ ಕಟ್ಟಿದ್ದೀನಿ. ಬೇಸ್ ಲೈನ್ ಸೇರಿಸಿ ಕಟ್ಕೋಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶೆಗೆ ಕಟ್ಕೋಬೋದು. ಸೊ ನೀವು ಫಸ್ಟ್ ಆರ್ಚ್ ಎದ್ದೊಳ್ಬಾರ್ದು ಅಂದರೆ ಒಂದು ಕುಚ್ಚೇನಿದೆ ಫ್ರೆಂಡ್ಸ್, ಅಲ್ಲಿಗೊಂದು ಪಾಯಿಂಟ್ ಗಮ್ ಹಾಕಿಬಿಟ್ಟು ಸ್ಟಿಕ್ ಮಾಡಿಬಿಡಿ. ಸೊ ನಾನು ಹಾಗೆ ತೋರಿಸಿದ್ದೀನಿ. ಇನ್ನು ಸ್ಟಿಕ್ ಮಾಡಬೇಕು, ನೀಟಾಗಿ ಕುತ್ಕೊಂಡ್ರೆ ಏನು ಗಮ್ ನೆಸಸರಿ ಇಲ್ಲ ಸ್ಟಿಕ್ ಮಾಡಬೇಕಂದ್ರೆ ಸ್ಟಿಕ್ ಮಾಡಿ. ಓವರಾಲ್ ಇಷ್ಟು ಗ್ರ್ಯಾಂಡಾಗೆ ತುಂಬ ನೀಟಾಗಿ ಬಂದಿದೆ. ಫುಲ್ ಎಲಿಗೆಂಟ್ ಡಿಸೈನ್ ಅನ್ಬೋದು ಫ್ರೆಂಡ್ಸ್, ಎಲಿಗೆಂಟಾಗೂ ಇರುತ್ತೆ, ಫುಲ್ ಗ್ರ್ಯಾಂಡಾಗೂ ಅನಿಸುತ್ತೆ, ಡೀಸೆಂಟಾಗೂ ಅನಿಸುತ್ತೆ ನಿಮಗೆ ಈ ಡಿಸೈನು ವಿತೌಟ್ ಬೀಡು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 1200 ಅಬೋನೇ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಮತ್ತು ನೀವು ಟೈಮಿಂಗ್ಸು ನಿಮ್ಮ ಫಿನಿಶಿಂಗು ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.